ಈ ಸೆಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇನ್ಸ್ಟಾಲೇಷನ್ನಲ್ಲಿ ಡೂಸ್ ಮತ್ತು ಡೋಂಟ್ಸ್ಗಳ ಪಟ್ಟಿಯನ್ನು ತಯಾರಿ ಮಾಡೋಣ. ಈ ಸೆಷನ್ನ ಅಂತ್ಯದಲ್ಲಿ ನೀವು ಕಲಿಯಲಿದ್ದೀರಿ ಇನ್ಸ್ಟಾಲೇಷನ್ನಲ್ಲಿ ಡೂಸ್ ಮತ್ತು ಡೋಂಟ್ಸ್ಗಳ ಫಾರ್ಮುಲೇಟ್ ಮಾಡುವುದು, ಟೂಲ್ಸ್ ಮತ್ತು ಇನ್ಸ್ಟ್ರೂಮೆಂಟ್ಗಳು ಅಥವಾ ಬೇಕಾಗುವಂತಹ ಎಕ್ವಿಪ್ಮೆಂಟ್ಗಳು, ಮಲ್ಟಿಮೀಟರ್, ಲೈನ್ ಟೆಸ್ಟರ್, ಇನ್ಸುಲೇಟೆಡ್ ಸ್ಕ್ರೂ ಡ್ರೈವರ್, ಡಾಕ್ಯುಮೆಂಟ್ಸ್ ಮತ್ತು ಟೆಸ್ಟ್ ಎಕ್ವಿಪ್ಮೆಂಟ್ಗಳು. ಡೂಸ್ ಮತ್ತು ಡೋಂಟ್ಸ್ಗಳನ್ನು ಫಾರ್ಮುಲೇಟ್ ಮಾಡುವುದು. ವಿವಿಧ ಹಂತಗಳಲ್ಲಿ ಡೂಸ್ ಮತ್ತು ಡೋಂಟ್ಸ್ಗಳ ಪಟ್ಟಿ. ಸೋಲಾರ್ ಮಾಡ್ಯೂಲ್ಗಳು, ಎಜೆಬಿ ಅರೇ ಜಂಕ್ಷನ್ ಬಾಕ್ಸ್, ಸಿಸಿ ಚಾರ್ಜಿಂಗ್ ಕಂಟ್ರೋಲರ್, ಇನ್ವರ್ಟರ್ ಅಥವಾ ಪಿಸಿಯು ಪವರ್ ಕಂಟ್ರೋಲ್ ಯೂನಿಟ್, ಬ್ಯಾಟರಿ ಬ್ಯಾಂಕ್. ಸೋಲಾರ್ ಫೋಟೋವೋಲ್ಟಾಯಿಕ್ ಪ್ಲಾಂಟ್ ಅನ್ನು ಸುರಕ್ಷಿತವಾಗಿ ಹ್ಯಾಂಡಲ್ ಮಾಡುವ ಲಿಸ್ಟ್ ಅನ್ನು ತಯಾರು ಮಾಡಿ. ಸೋಲಾರ್ ಮಾಡ್ಯೂಲ್ಗಳು. ಡೂಸ್: ಪ್ರತಿ 15 ದಿನಕ್ಕೊಮ್ಮೆ ಮೆತ್ತಗಿರುವ ಸ್ಪಾಂಜ್ ಅಥವಾ ಬಟ್ಟೆಯನ್ನು ಉಪಯೋಗಿಸಿ ನೀರಿನಿಂದ ಗ್ಲಾಸ್ ಸರ್ಫೇಸ್ ಅನ್ನು ಸ್ವಚ್ಛಗೊಳಿಸಿ. ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಕನೆಕ್ಷನ್ಗಳು ಕ್ಲೀನ್, ಸೆಕ್ಯೂರ್ ಮತ್ತು ಅನ್ಡ್ಯಾಮೇಜ್ಡ್ ಆಗಿದೆಯೇ ಎಂದು ಆಗಾಗ ಪರಿಶೀಲಿಸಿ. ತುಕ್ಕು ಇದೆಯೇ ಎಂದು ಪರಿಶೀಲಿಸಿ. ಮಾಡ್ಯೂಲ್ನ ಮುಂಭಾಗದ ಗಾಜಿನಲ್ಲಿ ಬಿರುಕಿದೆಯೇ, ಹಾಳಾಗಿದೆಯೇ ಅಥವಾ ಮುರಿದಿದೆಯೇ ಎಂದು ಪರಿಶೀಲಿಸಿ. ಮಾಡ್ಯೂಲ್ನ ಗಾಜಿನ ಕೆಳಗೆ ಸುಟ್ಟಿದೆಯೇ ಎಂದು ಪರಿಶೀಲಿಸಿ. ಡೋಂಟ್: ಯಾವುದೇ ಡಿಟರ್ಜೆಂಟ್ಗಳನ್ನು ಬಳಸಬೇಡಿ. ಮಾಡ್ಯೂಲ್ ಕನೆಕ್ಷನ್ ಅನ್ನು ಬಿಚ್ಚಲು ಪ್ರಯತ್ನ ಮಾಡಬೇಡಿ. ಅಟ್ಯಾಚ್ ಆಗಿರುವ ನೇಮ್ ಪ್ಲೇಟ್ಗಳು ಅಥವಾ ಕಾಂಪೊನೆಂಟ್ಗಳನ್ನು ಬಿಚ್ಚಬೇಡಿ. ಮಾಡ್ಯೂಲ್ನ ಮೇಲೆ ಪೇಂಟ್ ಅಥವಾ ಗಮ್ ಅನ್ನು ಬಳೆಯಬೇಡಿ. ಮಾಡ್ಯೂಲ್ನ ಮೇಲೆ ಕೃತಕವಾಗಿ ಸೂರ್ಯನ ಬೆಳಕು ಬೀಳಲು ಕನ್ನಡಿ ಅಥವಾ ಇತರೆ ವಸ್ತುಗಳನ್ನು ಉಪಯೋಗಿಸಬೇಡಿ. ಮಾಡ್ಯೂಲ್ನ ಮೇಲೆ ನಿಲ್ಲಬೇಡಿ ಅಥವಾ ನಡೆಯಬೇಡಿ. ಮಾಡ್ಯೂಲ್ನ ಮೇಲೆ ಭಾರವಾದ ವಸ್ತುಗಳನ್ನು ಇಡಬೇಡಿ. ಪ್ಯಾನೆಲ್ಗಳ ಮೇಲೆ ನೆರಳು ಬೀಳದಂತೆ ತಪ್ಪಿಸಿ. ಮೌಂಟಿಂಗ್ ಸ್ಟ್ರಕ್ಚರ್ನಿಂದ ಪ್ಯಾನೆಲ್ಗಳನ್ನು ತೆಗೆಯಬೇಡಿ. ಫೋಟೋವೋಲ್ಟಾಯಿಕ್ ಮಾಡ್ಯೂಲ್ಗಳನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ತಯಾರು ಮಾಡಿ ಮತ್ತು ಯಾವಾಗ ಮಾಡಬೇಕೆಂದು ನಮೂದಿಸಿ. ಫೋಟೋವೋಲ್ಟಾಯಿಕ್ ಸಿಸ್ಟಮ್ನ ನಾರ್ಮಲ್ ಆಪರೇಷನ್ ಆಟೋಮೆಟಿಕ್ ಬ್ಯಾಂಡ್ ಆಗಿದ್ದು, ಗ್ರಾಹಕರ ಯಾವುದೇ ಕೆಲಸ ಇಲ್ಲಿ ಅಗತ್ಯವಿರುವುದಿಲ್ಲ. ಆದರೂ ಸಹಿತ ಫೋಟೋವೋಲ್ಟಾಯಿಕ್ ಮಾಡ್ಯೂಲ್ಗಳು ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ಕೊಡುವುದಕ್ಕಾಗಿ ಹೇಗೆ ಶುಚಿಗೊಳಿಸಬೇಕೆಂದು ತಿಳಿದಿರಬೇಕು. ಸಿಸ್ಟಮ್ನ ಕಾರ್ಯಕ್ಷಮತೆ ವಿವಿಧ ಪರಿಸ್ಥಿತಿಯಲ್ಲಿ ಹೇಗೆ ಬದಲಾಗುತ್ತದೆ ಎಂದು ಅವರಿಗೆ ವಿವರಿಸಬೇಕು, ಅಂದರೆ ಮಳೆ, ಬಿಸಿಲು ಮತ್ತು ಹಿಮದ ಸಂದರ್ಭದಲ್ಲಿ. ಎಲೆಕ್ಟ್ರಿಕಲ್ ಶಾಕ್ ಸಾಧ್ಯತೆ ಇರುವ ಸ್ಥಳಗಳ ಬಗ್ಗೆ ಅರಿವು ಮೂಡಿಸಿ. ಬ್ಯಾಟರಿಗಳನ್ನು ಮ್ಯಾನೇಜ್ ಮಾಡುವ ಮತ್ತು ಮೇಂಟೈನ್ ಮಾಡುವುದರ ಬಗ್ಗೆ ಅರಿವು ಮೂಡಿಸಿ. ಎನರ್ಜಿ ಉಳಿತಾಯದ ಬಗ್ಗೆ ಅರಿವು ಮೂಡಿಸಿ. ಲೋಡ್ ಮ್ಯಾನೇಜ್ಮೆಂಟ್ನ ಬಗ್ಗೆ ತಿಳಿಸಿ. ಇನ್ವರ್ಟರ್ನ ಸುತ್ತ ಆಗಾಗ ಹೇಗೆ ಶುಚಿಗೊಳಿಸಬೇಕೆಂದು ತಿಳಿಸಿ. ಫ್ಯೂಸ್ಗಳನ್ನು ಹೇಗೆ ಬದಲಿಸಬೇಕೆಂದು ತಿಳಿಸಿ. ಇವೆಲ್ಲವನ್ನು ಗ್ರಾಹಕರಿಗೆ ವಿವರಿಸಿ. ಯಾವ ಸಮಯದಲ್ಲಿ ಮೇಂಟೆನೆನ್ಸ್ ಟೀಮ್ಗೆ ಗ್ರಾಹಕ ಕರೆ ಮಾಡಬೇಕೆಂಬುದನ್ನು ತಿಳಿಸಿ. ಎಜೆಬಿ ಅರೇ ಜಂಕ್ಷನ್ ಬಾಕ್ಸ್. ಡೂಸ್: ಮ್ಯಾನ್ಯೂಲ್ನಲ್ಲಿ ನೀಡಿರುವ ಸೂಚನೆಯ ಪ್ರಕಾರ ಪಿಸಿಯು ಇನ್ಸ್ಟಾಲೇಷನ್ ಅನ್ನು ಒಬ್ಬ ನುರಿತ ತಂತ್ರಜ್ಞನೊಂದಿಗೆ ಮಾಡಿಸಿ. ಪಿಸಿಯುಗೆ ಕನೆಕ್ಟ್ ಆಗಿರುವ ಲೋಡ್ ಅನ್ನು ಸೈಟ್ನಲ್ಲಿರುವ ವೈರಿಂಗ್ನ ಆಧಾರದ ಮೇಲೆ ಪ್ಲಾನ್ ಮಾಡಿ ಮತ್ತು ಸೆಗ್ರಿಗೇಟ್ ಮಾಡಿ. ಪಿಸಿಯುಗೆ 2ಕ್ಕಿಂತ ಹೆಚ್ಚು ಸೋರ್ಸ್ಗಳನ್ನು ಕನೆಕ್ಟ್ ಮಾಡಬಹುದು. ಸರ್ವಿಸಿಂಗ್ ಅಥವಾ ಮೇಂಟೆನೆನ್ಸ್ಗೂ ಮುನ್ನ ಎಲ್ಲ ಸೋರ್ಸಸ್ಗಳನ್ನು ಡಿ-ಎನರ್ಜೈಸ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸರಿಯಾದ ಲಾಕ್ಔಟ್ ಅಥವಾ ಟ್ಯಾಗ್ಔಟ್ ಪ್ರೊಸೀಜರ್ಗಳನ್ನು ಉಪಯೋಗಿಸಿ. ಒಂದೇ ಬಗೆಯ ಸೋಲಾರ್ ಫೋಟೋವೋಲ್ಟಾಯಿಕ್ ಮಾಡ್ಯೂಲ್ಗಳನ್ನು ಬಳಸಿ. ಬೇರೆ ಬೇರೆ ಬಗೆಯ ಪ್ಯಾನೆಲ್ಗಳನ್ನು ಬಳಸಿದರೆ ಅದರ ಕಾರ್ಯಕ್ಷಮತೆ ಕಡಿಮೆಯಾಗಿ ಹಾಳಾಗುವ ಸಾಧ್ಯತೆ ಇರುತ್ತದೆ. ಒಂದೇ ಬಗೆಯ ಬ್ಯಾಟರಿಗಳನ್ನು ಉಪಯೋಗಿಸಿ, ಅಂದರೆ ಸೇಮ್ ಏಜ್, ಆಂಪವರ್ ರೇಟಿಂಗ್, ವೋಲ್ಟೇಜ್ ಮತ್ತು ಬ್ಯಾಟರಿ ಬ್ಯಾಂಕ್ನ ಬ್ರ್ಯಾಂಡ್. ಎಲ್ಲಾ ಮೌಂಟಿಂಗ್ ಆಂಕರ್ನ ಸ್ಕ್ರೂಗಳನ್ನು ಬಿಗಿಗೊಳಿಸಿ. ಪ್ರತಿ 6 ತಿಂಗಳಿಗೊಮ್ಮೆ ಎಲ್ಲಾ ಎಲೆಕ್ಟ್ರಿಕಲ್ ಕನೆಕ್ಷನ್ನ ಸ್ಕ್ರೂಗಳು ಬಿಗಿಯಾಗಿದೆಯೇ ಎಂದು ಪರಿಶೀಲಿಸಿ. ವೈರಿಂಗ್ ಆಗಿ ಸರಿಯಾದ ಸೈಜ್ ಮತ್ತು ಸರಿಯಾದ ವಿಧದ ಸ್ಟ್ಯಾಂಡರ್ಡ್ ಇನ್ಸುಲೇಟೆಡ್ ವೈರ್ಗಳನ್ನು ಬಳಸಿ. ಸ್ಥಳೀಯ ವೈರಿಂಗ್ ಕೋಡ್ ಅನ್ನು ಅನುಸರಿಸಿ. ಎಲ್ಲಾ ವೈರಿಂಗ್ ಮತ್ತು ಕನೆಕ್ಷನ್ಗಳು ಸರಿ ಇದೆಯೇ ಎಂದು ಪರಿಶೀಲಿಸಿದ ನಂತರ ಸೋರ್ಸ್ಗಳನ್ನು ಎನರ್ಜೈಸ್ ಮಾಡಿ. ಎಲೆಕ್ಟ್ರಿಕಲ್ ಟರ್ಮಿನಲ್ಗೆ ಕನೆಕ್ಟ್ ಆಗಿರುವ ಕೇಬಲ್ಗಳಿಗೆ ಮೆಕ್ಯಾನಿಕಲ್ ಸ್ಟ್ರೆಸ್ ರಿಲೀಫ್ ಅನ್ನು ಅಳವಡಿಸಿ. ಪಿಸಿಯು ಅನ್ನು ನಿಯಮಿತವಾಗಿ ಮೇಂಟೈನ್ ಮಾಡುತ್ತೀರಿ. ನುರಿತ ತಂತ್ರಜ್ಞನಿಂದ ಕನೆಕ್ಟರ್ಗಳಲ್ಲಿ ಇರುವ ವೈರ್ ಟರ್ಮಿನೇಷನ್ನ ಇಂಟಿಗ್ರಿಟಿ ಮತ್ತು ವೆಂಟಿಲೇಷನ್ ಅನ್ನು ಪರಿಶೀಲಿಸಿ.
ಪಿಸಿಯುಗೆ ಸರಿಯಾದ ಗ್ರೌಂಡಿಂಗ್ ಇದೆಯೇ ಎಂದು ಪರಿಶೀಲಿಸಿ. ಸ್ಥಳೀಯ ರೆಗ್ಯುಲೇಷನ್ಗೆ ಮತ್ತು ಅವಶ್ಯಕತೆಗೆ ಅನುಗುಣವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಆಪರೇಟಿಂಗ್ ಮೋಡ್ಗಳು ಮತ್ತು ಸೆಟ್ಟಿಂಗ್ ಅನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಬೇಕಾದಂತೆ ಬದಲಾಯಿಸಿಕೊಳ್ಳಿ. ಹೆಚ್ಚಿನ ಕಾರ್ಯಕ್ಷಮತೆಗಾಗಿ ನಿಮ್ಮ ಅವಶ್ಯಕತೆಗೆ ಅನುಗುಣವಾದ ಆಪರೇಟಿಂಗ್ ಮೋಡ್ ಮತ್ತು ಸೆಟ್ಟಿಂಗ್ಗಳನ್ನು ಮರುಪರಿಶೀಲಿಸಿ. ಡೋಂಟ್ ಎಕ್ವಿಪ್ಮೆಂಟ್ ಹಾಳಾಗಿದ್ದಲ್ಲಿ ಬಳಸಬೇಡಿ. ಪಿಸಿಯುವಿನ ವೆಂಟಿಲೇಷನ್ ಓಪನಿಂಗ್ಗಳನ್ನು ಮುಚ್ಚಬೇಡಿ. ಪಿಸಿಯು ಅನ್ನು ಹೊರಾಂಗಣದಲ್ಲಿ ಇನ್ಸ್ಟಾಲ್ ಮಾಡಬೇಡಿ. ಅದಕ್ಕೆ ಬಿಸಿಲು, ಧೂಳು, ಕ್ರಿಮಿಕೀಟ, ಮಳೆ ಮತ್ತು ತೇವಾಂಶ ಬೀಳಬಾರದು. ಫ್ರೋಜನ್ ಬ್ಯಾಟರಿಯನ್ನು ರೀಚಾರ್ಜ್ ಮಾಡಬಾರದು. ಬ್ಯಾಟರಿಯ ವೆಂಟ್ ಪ್ಲಗ್ಗಳನ್ನು ಯಾವುದೇ ಕಾರಣಕ್ಕೂ ಮುಟ್ಟಬೇಡಿ. ನಿಗದಿತ ಲಿಮಿಟ್ಗಿಂತ ಕೆಳಗೆ ಬ್ಯಾಟರಿಯನ್ನು ಡೀಪ್ ಡಿಸ್ಚಾರ್ಜ್ ಮಾಡಬೇಡಿ. ಬ್ಯಾಟರಿಗಳು ಕಾರ್ಯನಿರ್ವಹಿಸುತ್ತಿರುವಾಗ ಅದರ ನಡುವೆ ಟ್ಯಾಪಿಂಗ್ ಮಾಡಬೇಡಿ. ಆಸಿಡ್ ಬ್ಯಾಟರಿಗಳ ಲೆಡ್ನೊಂದಿಗೆ ಕೆಲಸ ಮಾಡಬೇಡಿ. ಬ್ಯಾಟರಿಗಳು ಕೆಲಸ ಮಾಡುವಾಗ ಅಪಾಯಕಾರಿ ಅನಿಲಗಳನ್ನು ಹೊರಸೂಸಬಹುದು. ಪಿಸಿಯುನಲ್ಲಿ ಸೆಟ್ಟಿಂಗ್ ಅನ್ನು ಬದಲಾಯಿಸದೆ ಬೇರೆ ಬಗೆಯ ಬ್ಯಾಟರಿಯನ್ನು ಇನ್ಸ್ಟಾಲ್ ಮಾಡಬೇಡಿ. ಬ್ಯಾಟರಿಗಳನ್ನು ಫ್ಲೇಮಬಲ್ ಮೆಟೀರಿಯಲ್ಗಳು ಇರುವ ಕಡೆ ಅಥವಾ ಇಗ್ನಿಷನ್ ಪ್ರೊಟೆಕ್ಟೆಡ್ ಎಕ್ವಿಪ್ಮೆಂಟ್ಗಳು ಇರುವ ಕಡೆ ಇನ್ಸ್ಟಾಲ್ ಮಾಡಬೇಡಿ ಅಥವಾ ಆಪರೇಟ್ ಮಾಡಬೇಡಿ. ಲೈಫ್ ಸಪೋರ್ಟ್ ಸಿಸ್ಟಮ್ ಮತ್ತು ಮೆಡಿಕಲ್ ಎಕ್ವಿಪ್ಮೆಂಟ್ಗೆ ಈ ಪಿಸಿಯು ಅನ್ನು ಬಳಸಬೇಡಿ. ಸಿಸಿ ಚಾರ್ಜಿಂಗ್ ಕಂಟ್ರೋಲರ್. ಡೂಸ್ ಆಟೋಮೆಟಿಕ್ ಐಡೆಂಟಿಫಿಕೇಶನ್ ಸಿಸ್ಟಮ್. ವೋಲ್ಟೇಜ್ 12 ವೋಲ್ಟ್, 24 ವೋಲ್ಟ್ ಆಟೋ ರೆಕಗ್ನಿಷನ್. ಹ್ಯೂಮನೈಸ್ಡ್ ಎಲ್ಸಿಡಿ ಡಿಸ್ಪ್ಲೇಯಿಂಗ್ ಮತ್ತು ಮ್ಯಾನ್ ಮಷಿನ್ ಇಂಟರ್ಫೇಸ್ನ ಡಬಲ್ ಬಟನ್ ಆಪರೇಷನ್. ಸೆಟಪ್ ಮತ್ತು ಮಾಡಿಫೈಗಾಗಿ ಪೂರ್ಣವಾದ ಟೆಕ್ನಿಕಲ್ ಡೇಟಾ. ಹೈ ಎಫಿಷಿಯನ್ಸಿ ಇಂಟೆಲಿಜೆಂಟ್ PWM 3 ಸ್ಟೇಜ್ ಚಾರ್ಜಿಂಗ್. ಲೋಡ್ ಕಂಟ್ರೋಲ್ ಮೋಡ್ ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು. ರಾತ್ರಿ ಸಮಯದ ಸ್ಟ್ರೀಟ್ ಲೈಟ್ಗಾಗಿ ಟೈಮರ್ ಫಂಕ್ಷನ್ ಅನ್ನು ರೀಸೆಟ್ ಮಾಡಬಹುದು. ರಿಲಯಬಲ್ ಓವರ್ ವೋಲ್ಟೇಜ್ ಪ್ರೊಟೆಕ್ಷನ್, ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್, ಓವರ್ ಲೋಡ್ ಪ್ರೊಟೆಕ್ಷನ್, ಓವರ್ ಚಾರ್ಜ್ ಪ್ರೊಟೆಕ್ಷನ್, ಓವರ್ ಡಿಸ್ಚಾರ್ಜ್ ಪ್ರೊಟೆಕ್ಷನ್. ಆಕ್ಯುರೇಟ್ ಟೆಂಪರೇಚರ್ ಕಾಂಪನ್ಸೇಷನ್. ಇದರಲ್ಲಿ ಚಾರ್ಜಿಂಗ್ ಮತ್ತು ಡಿಸ್ಚಾರ್ಜಿಂಗ್ನ ವೋಲ್ಟೇಜ್ ಅನ್ನು ಆಟೋಮ್ಯಾಟಿಕ್ ಆಗಿ ಕರೆಕ್ಟ್ ಮಾಡಿ ಬ್ಯಾಟರಿ ಲೈಫ್ ಅನ್ನು ಉತ್ತಮಗೊಳಿಸುತ್ತದೆ. ರೌಂಡ್ಲಿ ರಿವರ್ಸ್ ಕನೆಕ್ಟೆಡ್ ಪ್ರೊಟೆಕ್ಷನ್. ಸೀರೀಸ್ ಕಂಟ್ರೋಲ್ ಸರ್ಕ್ಯೂಟ್ನಲ್ಲಿ ನೆಗೆಟಿವ್ ಮಾಸ್ಫೆಟ್ ಅನ್ನು ಉಪಯೋಗಿಸಿಕೊಂಡು ಸೋಲಾರ್ ಪ್ಯಾನೆಲ್ನ, ಬ್ಯಾಟರಿಯ, ಸೋಲಾರ್ ಚಾರ್ಜ್ ಕಂಟ್ರೋಲರ್ನ ಪಾಸಿಟಿವ್ ಪೋಲ್ಗಳು ಎಲ್ಲವನ್ನು ಒಟ್ಟಾಗಿ ಕನೆಕ್ಟ್ ಮಾಡಿರಲಾಗುತ್ತದೆ. ಕಂಟ್ರೋಲರ್ ಅನ್ನು ರೂಮ್ನಲ್ಲಿ ಅಳವಡಿಸುವುದು ಉತ್ತಮ. ಡೋಂಟ್ಸ್. ಒಂದು ವೇಳೆ ಕಂಟ್ರೋಲರ್ ಅನ್ನು ಹೊರಾಂಗಣದಲ್ಲಿ ಇನ್ಸ್ಟಾಲ್ ಮಾಡಿದರೆ ಬಿಸಿಲು ಮತ್ತು ಧೂಳಿನಿಂದ ಅದನ್ನು ರಕ್ಷಿಸಿ. ಕೆಲಸದ ವೇಳೆಯಲ್ಲಿ ಕಂಟ್ರೋಲರ್ ಬಿಸಿಯಾಗಿರುತ್ತದೆ. ಗಾಳಿಯಾಡುವ ಪ್ರದೇಶದಲ್ಲಿ ಇದನ್ನು ಇರಿಸಿ ಮತ್ತು ಫ್ಲೇಮಬಲ್ ಮೆಟೀರಿಯಲ್ಗಳಿಂದ ದೂರವಿರಿಸಿ. ಸೋಲಾರ್ ಪ್ಯಾನೆಲ್ನ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ತುಂಬಾ ಹೆಚ್ಚಿರುತ್ತದೆ, ವಿಶೇಷವಾಗಿ 24 ವೋಲ್ಟ್ ಸಿಸ್ಟಮ್ನಲ್ಲಿ. ದಯವಿಟ್ಟು ಎಚ್ಚರ ವಹಿಸಿ. ಬ್ಯಾಟರಿಯಲ್ಲಿ ಅಸಿಡಿಕ್ ಎಲೆಕ್ಟ್ರೋಲಿಸಿಸ್ ಇರುತ್ತದೆ. ಇನ್ಸ್ಟಾಲೇಷನ್ ಸಮಯದಲ್ಲಿ ದಯವಿಟ್ಟು ಗಾಗಲ್ಸ್ ಅನ್ನು ಧರಿಸಿ. ಎಲೆಕ್ಟ್ರೋಲಿಸಿಸ್ ಒಂದು ವೇಳೆ ನಿಮ್ಮ ಕೈ ಹತ್ತಿದಲ್ಲಿ ದಯವಿಟ್ಟು ಅದನ್ನು ನೀರಿನಿಂದ ತೊಳೆದುಕೊಳ್ಳಿ. ಬ್ಯಾಟರಿಯಲ್ಲಿ ಹೆಚ್ಚಿನ ಪವರ್ ಇದ್ದು ಬ್ಯಾಟರಿಯ ಪಾಸಿಟಿವ್ ಮತ್ತು ನೆಗೆಟಿವ್ ಪೋಲ್ ಶಾರ್ಟ್ ಆಗದಂತೆ ನೋಡಿಕೊಳ್ಳಿ. ಬ್ಯಾಟರಿ ಮತ್ತು ಕಂಟ್ರೋಲರ್ನ ನಡುವೆ ಒಂದು ಫ್ಯೂಸ್ ಅನ್ನು ಅಳವಡಿಸಲು ಸೂಚಿಸಿ. ಸ್ಲೋ ಮೋಷನ್ ಟೈಪ್. ಫ್ಯೂಸ್ನ ಆಕ್ಷನ್ ಕರೆಂಟ್ ಕಂಟ್ರೋಲರ್ನ ರೇಟೆಡ್ ಕರೆಂಟ್ನ 1.5 ಪಟ್ಟಿನಷ್ಟಿರಬೇಕು. ಇನ್ವರ್ಟರ್ ಅಥವಾ ಪಿಸಿಯು ಪವರ್ ಕಂಟ್ರೋಲ್ ಯೂನಿಟ್. ಡೂಸ್. ರೂಮ್ ಅನ್ನು ಗಾಳಿಯಾಡುವಂತೆ ಇಡಿ. ಪ್ರತಿ ವಾರ ಡಿಸ್ಪ್ಲೇ ಮತ್ತು ಇಂಡಿಕೇಶನ್ ಮೂಲಕ ಫಂಕ್ಷನಾಲಿಟಿಯನ್ನು ಪರಿಶೀಲಿಸಿ. ಪ್ರತಿ ವಾರ ಇನ್ವರ್ಟರ್ ಸರ್ಫೇಸ್ ಅನ್ನು ಶುಚಿಗೊಳಿಸಿ. ಎಲ್ಲ ಕನೆಕ್ಷನ್ಗಳು ಬಿಗಿಯಾಗಿದೆಯೇ ಎಂದು ಪರಿಶೀಲಿಸಿ. ಡೋಂಟ್ಸ್. ಅಟ್ಯಾಚ್ ಆಗಿರುವಂತಹ ನೇಮ್ ಪ್ಲೇಟ್ಗಳು ಅಥವಾ ಕಾಂಪೊನೆಂಟ್ಗಳನ್ನು ತೆಗೆಯಬೇಡಿ. ಪಿಸಿಯು ಕವರ್ ಅನ್ನು ಶುಚಿಗೊಳಿಸಲು ಅಥವಾ ಯಾವುದೇ ಕಾರಣಕ್ಕೂ ತೆಗೆಯಬೇಡಿ. ಎಲೆಕ್ಟ್ರಿಕಲ್ ಕನೆಕ್ಷನ್ಗಳನ್ನು ನೀವೇ ಬದಲಾಯಿಸಬೇಡಿ. ಪಿಸಿಯುವಿನ ಬಳಿ ಅಥವಾ ಸುತ್ತಮುತ್ತ ನೀರಿರದಂತೆ ನೋಡಿಕೊಳ್ಳಿ. ಬ್ಯಾಟರಿ ಬ್ಯಾಂಕ್. ಪರಿಸರ. ಪರಿಸರದಲ್ಲಿ ತೇವಾಂಶವಿಲ್ಲದಂತೆ ಎಚ್ಚರಿಕೆ ವಹಿಸಿ. ಬ್ಯಾಟರಿ ರೂಮ್ ಶುಚಿಯಾಗಿದೆ ಮತ್ತು ಗಾಳಿಯಾಡುವಂತಿದೆ ಎಂದು ಖಚಿತಪಡಿಸಿಕೊಳ್ಳಿ. ಡೂಸ್. ವಾರಕ್ಕೊಮ್ಮೆ. ಬ್ಯಾಟರಿಯ ಟಾಪ್ ಸರ್ಫೇಸ್ ಮತ್ತು ಟರ್ಮಿನಲ್ಗಳನ್ನು ವಾರಕ್ಕೊಮ್ಮೆ ಶುಚಿಗೊಳಿಸಿ. ಡೂಸ್. ಬ್ಯಾಟರಿ ಕಾರ್ಯನಿರ್ವಹಿಸುವ ಸಮಯದಲ್ಲಿ ಡಿಸ್ಟಿಲ್ಡ್ ವಾಟರ್ ಲೆವೆಲ್ ಅನ್ನು 4 ತಿಂಗಳಿಗೊಮ್ಮೆ ಚೆಕ್ ಮಾಡಿ. ಅವಶ್ಯಕತೆ ಇದ್ದಲ್ಲಿ ಗೈಡ್ಲೈನ್ಸ್ಗೆ ತಕ್ಕಂತೆ ರೀಫಿಲ್ ಮಾಡಿ. ಬ್ಯಾಟರಿ ಓವರ್ಫಿಲ್ ಮಾಡಬಾರದು. ಎಲೆಕ್ಟ್ರೋಲೈಟ್ ಲೆವೆಲ್ನ ಗರಿಷ್ಠ ಮಟ್ಟ
ಬ್ಯಾಟರಿ ಒಳಗಿರುವ ವೆಂಟ್ವೆಲ್ ಟ್ಯೂಬ್ನ ಸರಿಸುಮಾರು ಕಾಲು ಭಾಗದಿಂದ ಅರ್ಧ ಭಾಗದಷ್ಟು ಇರಬೇಕು. ಕ್ರ್ಯಾಕ್ ಅಥವಾ ಓವರ್ಫ್ಲೋನಿಂದಾಗಿ ಡಿಸ್ಟಿಲ್ಡ್ ವಾಟರ್ ಲೀಕ್ ಆಗುತ್ತಿದೆಯೇ ಎಂದು ಪರಿಶೀಲಿಸಿ. ಟರ್ಮಿನಲ್ಸ್ ಮತ್ತು ಕನೆಕ್ಷನ್ನ ಬಳಿ ಕರೋಷನ್ ಇದೆಯೇ ಎಂದು ಪರಿಶೀಲಿಸಿ. ಬ್ಯಾಟರಿ ಟರ್ಮಿನಲ್ ಸೇಫ್ಟಿ ಕ್ಯಾಪ್ಗಳು ಸರಿಯಾಗಿ ಮುಚ್ಚಿದೆಯೇ ಎಂದು ಪರಿಶೀಲಿಸಿ. ಬ್ಯಾಟರಿ ಕೆಲಸಗಳು ಮುಗಿದ ಕೂಡಲೇ ನಿಮ್ಮ ಕೈಗಳನ್ನು ಸ್ವಚ್ಛಗೊಳಿಸಿ. ಅವಶ್ಯಕತೆ ಇದ್ದಲ್ಲಿ ಟರ್ಮಿನಲ್ಗಳಿಗೆ ಪೆಟ್ರೋಲಿಯಂ ಜೆಲ್ಲಿಯನ್ನು ಹಚ್ಚಿರಿ. ಡೋಂಟ್. ಬ್ಯಾಟರಿ ಟರ್ಮಿನಲ್ಗಳನ್ನು ಒಂದೇ ಸಮಯದಲ್ಲಿ ನಿಮ್ಮ ಕೈಗಳಿಂದ ಮುಟ್ಟಬೇಡಿ. ಬ್ಯಾಟರಿಯೊಂದಿಗೆ ಕೆಲಸ ಮಾಡುವಾಗ ವಾಚ್ಗಳು ಮತ್ತು ಆಭರಣಗಳನ್ನು ಧರಿಸಬೇಡಿ, ಇದರಿಂದ ಶಾಕ್ ಉಂಟಾಗಬಹುದು. ಬ್ಯಾಟರಿಯ ಮೇಲೆ ಅಥವಾ ಬಳಿ ಯಾವುದೇ ಟೂಲ್ಗಳು ಅಥವಾ ಲೋಹದ ವಸ್ತುಗಳನ್ನಿಡಬೇಡಿ. ಬ್ಯಾಟರಿ ಚಾರ್ಜಿಂಗ್ ಏರಿಯಾಗಳಲ್ಲಿ ಧೂಮಪಾನ ಮಾಡಬೇಡಿ, ಯಾಕೆಂದರೆ ಬ್ಯಾಟರಿಯಲ್ಲಿ ಬಳಸಿರುವಂತಹ ಆಸಿಡ್ ಇನ್ಫ್ಲೇಮಬಲ್. ಬ್ಯಾಟರಿ ಚಾರ್ಜಿಂಗ್ ಏರಿಯಾಗಳಲ್ಲಿ ಬೆಂಕಿ ಅಥವಾ ಕಿಡಿಯಾಗದಂತೆ ನೋಡಿಕೊಳ್ಳಿ. ಅದರ ಭಾಗಗಳನ್ನು ಬದಲಾಯಿಸಲು SCLCO ರೆಪ್ರೆಸೆಂಟೇಟಿವ್ಗಳನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಒಳಬಿಡಬೇಡಿ. ರೀಕ್ಯಾಪ್. ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಇನ್ಸ್ಟಾಲೇಷನ್ನಲ್ಲಿ ಡೂಸ್ ಮತ್ತು ಡೋನ್ಸ್ಗಳ ಹೇಗೆ ಫಾರ್ಮುಲೇಟ್ ಮಾಡುವುದು ಎಂದು. ಈ ಸೆಷನ್ನಲ್ಲಿ ಎಲ್ಲ ಅಂಶಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಹೊಸ ಕಾನ್ಸೆಪ್ಟ್ನೊಂದಿಗೆ ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಧನ್ಯವಾದ.